ಅಮ್ಮ ಯಾಕೋ ಸಖತ್ ಕಾಲು ನೋಯ್ತಾ ಇದೆ, ಕ್ಯಾಲ್ಸಿಯಂ ಲಡ್ಡು ಮಾಡ್ಕೊಡ್ತೀಯ? ಕ್ಯಾಲ್ಸಿಯಂ ಲಡ್ಡು ಮಾಡಲು ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ ಒಂದೇ ಸಮ ತಗೋತಾ ಇದ್ದೀನಿ. ಇಲ್ಲಿ 1 ಬಟ್ಲು ಎಳ್ಳು ಕೂಡ ತಗೋತಾ ಇದ್ದೀನಿ. ಇದನ್ನು ಮೂರನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ರೀತಿ ಬೆಲ್ಲ ಕೂಡ ಯೂಸ್ ಮಾಡ್ತಾ ಇಲ್ಲ. ಮಕ್ಳಿಗಂತೂ ಇದು ತುಂಬ ಹೆಲ್ದಿ ಟೇಸ್ಟಿಯಾಗಿರುತ್ತೆ. ಇವಾಗ ಎಕ್ಸಾಮ್ ಟೈಮಲ್ಲಿ ಇದನ್ನು ಮಾಡಿಕೊಡ್ಬೋದು. ಅದನ್ನು ಫ್ರೈ ಆದ ನಂತರ ಮಿಕ್ಸಿಗೆ ಹಾಕಿ ಸ್ವಲ್ಪ ಸಣ್ಣಗಾಗಂಗೆ ರುಬ್ಕೋಬೇಕು. ಇದಕ್ಕೆ ನಾನು 2 ಏಲಕ್ಕಿ ಕೂಡ ಹಾಕೋತಾ ಇದ್ದೀನಿ. ಇದು ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿ ಸ್ವೀಟ್ ಬಳಸಿಲ್ಲ, ಸಕ್ಕರೆ ಬೆಲ್ಲ ಏನೂ ಬಳಸಿಲ್ಲ. ಇದು ಸ್ವಲ್ಪ ಸಣ್ಣಗೆ ಪೌಡ್ರ್ ಆದ ನಂತರ ಇಲ್ಲಿ ನಾನು ಸ್ವೀಟ್ಗೋಸ್ಕರ ಖಜೂರು ಯೂಸ್ ಮಾಡ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಮಿಕ್ಸಿಲಿ ಸ್ವಲ್ಪ ರುಬ್ಕೋಬೇಕು ಸಣ್ಣಗಾಗೋವರೆಗೂ. ಇವಾಗ ನುಣ್ಣಗಾಗಿದೆ. ಇದಕ್ಕೆ ನುಗ್ಗೆ ಸೊಪ್ಪಿನ ಪೌಡ್ರನ್ನು ಇಲ್ಲಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ಇದನ್ನು ಸೇರಿಸಿ ಸ್ವಲ್ಪ ನುಣ್ಣಗಾಗೋವರೆಗೂ ಇನ್ನೊಂದು ಸ್ವಲ್ಪ ರುಬ್ಕೋಬೇಕು. ಇಲ್ಲಿ ಇದರಲ್ಲಿ ಪ್ರೋಟೀನ್ ಒಮೆಗಾ 3 ಕೂಡ ಇದರಲ್ಲಿದೆ. ಮಕ್ಳಿಗಂತೂ ಡೈಲಿ ಬೆಳಗ್ಗೆ ಎದ್ದು ಹಾಲು ಜೊತೆಗೆ 1 ಲಡ್ಡು ಕೊಟ್ಟರೆ ತುಂಬ ಎನರ್ಜಿಯಾಗಿರ್ತಾರೆ ಮಕ್ಕಳು ದಿನವೆಲ್ಲ. ಇದಕ್ಕೆ ತುಪ್ಪ ಹಾಲು ಏನೂ ಹಾಕಲಾರ್ದೆ ಹಾಗೆ ಮಿಕ್ಸ್ ಮಾಡಿಕೊಂಡು ಉಂಡೆಗಳಾಗಿ ಕಟ್ಕೋಬೋದು. ಈ ರೀತಿ ಚಿಕ್ಕದಾಗಿ ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೋಬೇಕು. ಕ್ಯಾಲ್ಶಿಯಂ ಲಡ್ಡು ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಜೊತೆಗೆ ಒಂದೊಂದು ಇಲ್ಲ ಸಂಜೆ ಕೂಡ ನೀವು ಮಕ್ಕಳು ಸ್ನ್ಯಾಕ್ಸ್ ರೀತಿಯಲ್ಲಿ ಕೊಡ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ದೊಡ್ಡವರು ಕೂಡ ಇದನ್ನು ತಿನ್ಬೋದು. ಇದು ಹೇರ್ಗೆ ಕಣ್ಣಿಗೆ ತುಂಬ ಒಳ್ಳೆಯದು. ಹೇಗಿದೆ ಅಂತ ಲಡ್ಡು ಕಮೆಂಟ್ ಮಾಡಿ. ನನ್ನ ಮಗ ಟೇಸ್ಟ್